ಏನಿದು ಮಾಧವ್ರೆ, ಏನೋ ಮಾತಾಡಬೇಕು ಅಂತ ಎಲ್ಲರೂ ಬರ ಹೇಳಿದ್ರಿ, ಈಗ ಏನೂ ಮಾತಾಡದೆ ಹೀಗೆ ಮೌನವಾಗಿ ಸುಮ್ಮನೆ ನಿಂತಿದ್ದೀರಲ್ಲ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ನಿಮ್ಮನ್ನೆಲ್ಲ ಕರೆದೆ. ಕ್ಷಮೆನ ಏನು ಹೇಳ್ತಿದ್ದೀಯ ಅಣ್ಣ ನೀನು? ಕ್ಷಮೆ ಕೇಳೋ ಅಂತ ತಪ್ಪು ನೀನೇನು ಮಾಡಿರ್ತೀಯ? ನೀನು ಏನೇ ಮಾಡಿದ್ರು ಆ ತಪ್ಪು ಅಂತ ನಮಗೇನು ಅನ್ಸಲ್ಲ, ಅಂಥದ್ರಲ್ಲಿ ನಮ್ಮನ್ನ ಕ್ಷಮೆ ಕೇಳ್ತಿದ್ಯಲ್ಲ. ಇಲ್ಲ ಮಹೇಶ, ಅಣ್ಣನ ಮೇಲೆ ಪ್ರೀತಿಯಿಂದ ನಾನು ಮಾಡೋದೆಲ್ಲ ಸರಿ ಅಂತ ನಿನಗನ್ನಿಸ್ಬೋದು. ಆದರೆ ನನಗೆ ಅರ್ಥ ಆಗತ್ತೆ ನಾನು ಎಂತೆಂಥ ತಪ್ಪುಗಳೆಲ್ಲ ಮಾಡಿದ್ದೀನಿ ಅಂತ. ಶಾರ್ವರಿ ಬಗ್ಗೆ ನೀವೆಲ್ಲ ಹೇಳಿದ್ರೂ ನಾನು ಅದನ್ನು ತಾತ್ಸಾರ ಮಾಡಿ ನಿಮ್ಮನ್ನೆಲ್ಲ ಈ ಪರಿಸ್ಥಿತಿಗೆ ತಂದಿದ್ದೀನಿ. ಅಲ್ಲದೆ ನಿಮ್ಮನ್ನೆಲ್ಲ ಕೇಳದೆ ನಾನು ಇನ್ನೊಂದು ನಿರ್ಧಾರ ತಗೊಂಡಿದ್ದೀನಿ. ಅಪ್ಪ, ನೀವು ಕೆಫೆ ಮಾರೋದ್ರ ಬಗ್ಗೆ ಹೇಳ್ತಿದ್ದೀರಾ? ಹೌದು, ನನ್ನ ಮಕ್ಕಳನ್ನ, ಸೊಸೆಂದ್ರನ್ನ ಯಾರ ಹತ್ರನೂ ಒಂದು ಮಾತು ಕೇಳಲಿಲ್ಲ. ಹೆಂಡತಿಗಾಗ್ಲಿ ತಮ್ಮನಿಗಾಗ್ಲಿ ಈ ವಿಷಯನೇ ತಿಳಿಸ್ಲಿಲ್ಲ. ಯಾರ ಹತ್ರನೂ ಕೇಳದೆ, ಯಾರ ಒಪ್ಪಿಗೆನೂ ಪಡಿದೆ ಆಸ್ತಿನ ಮಾರಾಟ ಮಾಡಬೇಕು ಅಂತ ನಾನು ನಿರ್ಧಾರ ತಗೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮಾವ, ದಯವಿಟ್ಟು ಹೀಗೆಲ್ಲ ಕ್ಷಮೆ ಕೇಳಬೇಡಿ. ನಮಗೆ ಅಳು ಬರುತ್ತೆ. ಈ ಮನೆ, ಈ ಆಸ್ತಿ, ಅಂತಸ್ತು, ಅಧಿಕಾರ, ಹೆಸರು ಎಲ್ಲ ನೀವು ಸಂಪಾದನೆ ಮಾಡಿದ್ದು. ನಾವೀ ಮನೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅದರಲ್ಲೂ ಮಾಧವ್ ಅವ್ರ ಸೊಸೆಂದಿರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗತ್ತೆ. ಹೌದು ಮಾವ, ನಿಮ್ಮ ಜೊತೆಲಿ ನಾವಿರ್ತೀವಿ. ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅದು ಹಾಗಲ್ಲ ದೀಪಿಕಾ, ಕಷ್ಟ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದಿದೆಯಾ ನೀನು. ನನ್ನ ಮಕ್ಕಳನ್ನು ನಾನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀನಿ. ಈಗ ಮನೆ ಪರಿಸ್ಥಿತಿ ಈ ರೀತಿ ಬದಲಾದರೆ ಎಲ್ರಿಗೂ ತೊಂದರೆ ಆಗ್ಬೋದು. ಹಾಗೆಲ್ಲ ಏನೂ ಆಗಲ್ಲ ಮಾವ. ಈ ಮನೆ ನನಗೆ ತುಂಬ ಪಾಠಗಳನ್ನ ಹೇಳ್ಕೊಟ್ಟಿದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನಿಮ್ಮೆಲ್ಲರೂ ನೋಡಿ ಕಲ್ತಿದ್ದೀನಿ. ಕಷ್ಟ, ಸುಖ, ದುಃಖ, ಸಂತೋಷ ಇದನ್ನೆಲ್ಲ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ. ಹಣಕ್ಕಿಂತ ಪ್ರೀತಿನೇ ಮುಖ್ಯ. ನಿಮ್ಮೆಲ್ಲರಿಂದ ಇಂಥ ಪಾಠ ಕಲ್ತಿರುವಾಗ ಶ್ರೀಮಂತಿಕೆ ಇಲ್ಲದೆ ಬದುಕೋದು ಕಷ್ಟ ಆಗಲ್ಲ. ಹೌದು ಡ್ಯಾಡ್, ಪ್ರೀತಿ ಕಾಳಜಿ ಇಲ್ಲದೆ ಬದುಕೋದು ತುಂಬಾ ಕಷ್ಟ, ಹಣ ಇಲ್ಲದೆ ಬದುಕೋದಲ್ಲ. ಅಪ್ಪ, ಇಷ್ಟು ವರ್ಷ ನೀವು ನಮಗೆ ಯಾವ ತೊಂದರೆನೂ ಬರದೇ ಇರೋ ಹಾಗೆ ಸಾಕಿದ್ದೀರ. ನಮಗೋಸ್ಕರ ನಿಮ್ಮ ಜೀವನನೇ ಸವಿಸ್ತಿದ್ದೀರ. ಈಗ ನಾವು ನಿಮ್ಮ ಜೊತೆ ನಿಲ್ಲದೇ ಇದ್ದರೆ ಮಾಧವ ಅವ್ರಿಗೆ ತಕ್ಕ ಮಕ್ಕಳಾಗಕ್ಕೆ ಸಾಧ್ಯನಾ? ನಿಮ್ಮ ಮಕ್ಕಳು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರಪ್ಪ. ನೋಡಿದ್ರ ಮಾಧವ್ ಅವರೇ, ಚಿನ್ನದಂಥ ಮಕ್ಕಳು ಮುತ್ತಿನಂತ ಮಾತಾಡಿದ್ದಾರೆ. ಇಂಥ ಮಕ್ಕಳು, ಇಂಥ ಸೊಸೆ ಅಂದ್ರೆ ಇರುವಾಗ ಇದಕ್ಕಿಂತ ದೊಡ್ಡ ಆಸ್ತಿ ಇರೋದಕ್ಕೆ ಇನ್ನೇನು ಸಾಧ್ಯ? ಮಾವ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ಡ್ಯಾಡ್ ಹತ್ರ ಸ್ವಲ್ಪ ದುಡ್ಡು ಕೇಳಲ್ಲ, ಅದು ಸಾಲ ಅಂತ. ಮುಂದೆ ಕಷ್ಟಪಟ್ಟು ದುಡ್ದು ಸಾಲ ತೀರಿಸಿದ್ರೆ ಆಯಿತು. ನೀವು ಇಷ್ಟಪಟ್ಟು ಶುರು ಮಾಡಿರೋ ಕೆಫೆನ ಮಾರೋದು ಬೇಡ ಅನಿಸುತ್ತೆ. ಬೇಡ, ನನಗೆ ಯಾರ ಹತ್ರನೂ ಸಾಲ ಕೇಳೋದಕ್ಕೆ ಮನಸ್ಸು ಒಪ್ತಿಲ್ಲ. ಏನಾಗುತ್ತೋ ನೋಡೋಣ. ಅವ್ರು ಇವತ್ತಿನವರೆಗೂ ಯಾರ ಹತ್ರನೂ ಕೈ ಚಾಚಿದವರಲ್ಲ.
ಈ ಟೈಮಲ್ಲಿ ಸಾಲ ಕೇಳೋದು ಅಂದರೆ ಅವ್ರ ಮನ್ಸಿಗೆ ನೋವಾಗ್ಬೋದು. ಏನೇ ಬರಲಿ, ಎಲ್ಲರೂ ಒಗ್ಗಟ್ಟಾಗಿರೋಣ. ಪರಿಸ್ಥಿತಿಗಳು ಏನೇ ಇರಲಿ, ಸಮಸ್ಯೆಗಳು 1000 ಇರಲಿ, ಅದಕ್ಕೆಲ್ಲ ಪರಿಹಾರ ಹುಡ್ಕೋಣ. ನಮ್ಮಿಂದ ಆಸ್ತಿ ಕಿತ್ಕೋಬೋದು, ಆದರೆ ಮನೆಯವರೆಲ್ಲರೂ ಒಗ್ಗಟ್ಟಾಗಿದ್ದಾಗ ಪ್ರೀತಿನ ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ಬದುಕೋ ರೀತಿಯಿಂದ ಪ್ರೀತಿನೇ ದೊಡ್ಡ ಆಸ್ತಿ ಅಂತ ಸಾಬೀತು ಮಾಡೋಣ. ಮಾಧವರೇ, ಇದೇನಿದು ನಿಮ್ಮ ಕಣ್ಣಲ್ಲಿ ನೀರು? ಇಲ್ಲ, ನೀವು ಹೀಗಿರಬಾರ್ದು. ನಾನು ಮಾಡಿರೋ ತಪ್ಪುಗಳು ನನ್ನನ್ನು ಕೊಲ್ತಾ ಇದೆ ತುಳಸಿಯವರೇ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಒಬ್ಬ ತಂದೆ ಕರ್ತವ್ಯ. ಆದರೆ ನಾನು ಒಬ್ಬ ಕೆಟ್ಟ ತಂದೆ.